ಕೇರ್ ಮಾರ್ಕೆಟ್ ನಲ್ಲಿ ಸ್ವಚ್ಛಗೊಳಿಸಬೇಕು ಅಂತ ಖುದ್ದು ಜಿಬಿಎ ಮುಖ್ಯ ಆಯುಕ್ತರಾಗಿರುವಂತಹ ಎಂ ಮಹೇಶ್ವರ ರಾವ್ ಅವರ ಸೂಚನೆ ಬೆನ್ನಲ್ಲೇ ಇದೀಗ ಸ್ವಚ್ಛತಾ ಕಾರ್ಯ ಕೂಡ ನಡೀತಾ ಇದೆ. ಕೆಲವೊಂದು ಭಾಗದಲ್ಲಿ ಈಗಾಗಲೇ ಸ್ವಚ್ಛತೆಯನ್ನು ಕೂಡ ಮಾಡಿದ್ದಾರೆ. ನಿಮ್ಗೆ ಅದರ ದೃಶ್ಯವನ್ನು ಕೂಡ ತೋರಿಸ್ತಾ ಹೋಗ್ತೀನಿ. ಕೇರ್ ಮಾರ್ಕೆಟ್ ನ ಹೂವಿನ ಮಾರ್ಕೆಟ್ ಆಗಿರ್ಬೋದು, ಜೊತೆಗೆ ಇಲ್ಲಿರುವಂತಹ ಜಿಬಿಎ ಕಾಂಪ್ಲೆಕ್ಸ್ ಮತ್ತೆ ಪಾರ್ಕಿಂಗ್ ಸ್ಥಳದಲ್ಲಿ ಸ್ವಚ್ಛತೆಯನ್ನು ಕೂಡ ಮಾಡಿದ್ದಾರೆ. 2 ದಿನದ ಹಿಂದೆ ಖುದ್ದು ಮಹೇಶ್ವರ ರಾವ್ ಅವರು ಅಂದ್ರೆ ಜಿಬಿಎ ಮುಖ್ಯ ಆಯುಕ್ತರಾಗಿರುವಂತಹ ಮಹೇಶ್ವರ ರಾವ್ ಜೊತೆಗೆ ಕೇಂದ್ರ ಪಾಲಿಕೆ ಆಯುಕ್ತರಾಗಿರುವಂತಹ ಜಿ ಜಗದೀಶ್ ಅವರು ಭೇಟಿ ಕೊಟ್ಟು ಇಲ್ಲಿರುವಂತಹ ಸ್ಥಳವನ್ನು ವೆರಿಫಿಕೇಶನ್ ಮಾಡಿ ಸ್ಥಳ ಪರಿಶೀಲನೆ ಮಾಡಿದ್ರು. ಈ ಒಂದು ಸಂದರ್ಭದಲ್ಲಿ ಕೆಲವೊಂದು ಕಡೆ ಸ್ವಚ್ಛತೆ ಇಲ್ಲದಿರೋದು ಗೊತ್ತಾಗ್ತಾ ಇದ್ದಂಗೆ ತಮ್ಮ ಸಿಬ್ಬಂದಿಗೆ, ಪೌರ ಕಾರ್ಮಿಕರಾಗಿರ್ಬೋದು ಅಥವಾ ತಮ್ಮ ಸಿಬ್ಬಂದಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ರು. ಕೇರ್ ಮಾರ್ಕೆಟ್ ಅನ್ನು ಸ್ವಚ್ಛವಾಗಿಡ್ಬೇಕಂತ ಸೂಚನೆ ಕೊಟ್ಟಿದ್ರು. ಈ ಬೆನ್ನಲ್ಲೇ ಕೆಲವೊಂದು ಭಾಗದಲ್ಲಿ, ಆದ್ರೂ ಕೂಡ ಪ್ರಮುಖವಾಗಿ ಜಿಬಿಎ ಕಾಂಪ್ಲೆಕ್ಸ್ ಇರುವುದು, ಜೊತೆ ಜಿಬಿಎ ಪಾರ್ಕಿಂಗ್ ಇರುವಂತಹ ಕಡೆ ಸ್ವಚ್ಛತೆಯನ್ನು ಕೂಡ ಮಾಡಿದ್ದಾರೆ. ಇನ್ನು ಕೆಲವೊಂದಿಷ್ಟು ಕಡೆ ನೀರು ನಿಂತಹ ಕಡೆಯಲ್ಲಿ ಯಾವುದೇ ರೀತಿಯ ಸಾಂಕ್ರಾಮಿಕ ರೋಗ ಹರಡದಂತೆ, ಡೆಂಗ್ಯೂ ಹರಡದಂತೆ ಅದಕ್ಕೆ ಬೇಕಾದಂತಹ ಔಷಧಿಯನ್ನು ಸಿಂಪಡಣೆ ಮಾಡುವಂತಹ ಒಂದು ಕೆಲಸವನ್ನು ಕೂಡ ಮಾಡಿದ್ದಾರೆ. ಬಹುತೇಕ ಅಂದ್ರೆ ಕೇರ್ ಮಾರ್ಕೆಟ್ ಸುತ್ತಮುತ್ತ ಬಹುತೇಕ ಕಡೆ ಇದೀಗ ಕ್ರಮವನ್ನು ಕೂಡ ಕೈಗೊಳ್ತಾ ಇದ್ದಾರೆ. ಜೊತೆಗೆ ಬೀದಿ ಬದಿ ವ್ಯಾಪಾರಿಗಳು ಕೂಡ ಸೂಚನೆ ಕೊಟ್ಟಿದ್ದಾರೆ. ಅಕ್ರಮ ಒತ್ತುವರಿ ಎಲ್ಲೆಲ್ಲ ಆಗಿದೆ ಅದನ್ನು ತೆರವು ಮಾಡಬೇಕು ಅಂತ ಕೂಡ ಸೂಚನೆ ಕೊಟ್ಟಿರುವಂತಹ ಹಿನ್ನೆಲೆ ಅಧಿಕಾರಿಗಳು ಕೂಡ ಇದೀಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡುವಂತಹ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಒಂದು ಕಡೆ ಬೀದಿ ಬದಿ ವ್ಯಾಪಾರಿಗಳಿಗೆ ಎಲ್ಲೆಲ್ಲಿ ವ್ಯಾಪಾರ ಮಾಡಲು ಅನುಮತಿ ಕೊಟ್ಟಿದ್ರು ಅನ್ನೋದನ್ನು ಕೂಡ ದಾಖಲೆಯನ್ನು ಕೂಡ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ಇರುವಂತಹ ಜನರು ಕೂಡ ಮಾತನಾಡ್ಸ್ಕೊಂಡು ಹೋಗ್ತೀನಿ. ಸರ್, ನಿನ್ನೆ ಎಷ್ಟು ಎಲ್ಲೆಲ್ಲಿ ಕ್ಲೀನ್ ಮಾಡಿದ್ರು? ಇಲ್ಲೇ ಸರ್ ಮಾಡಿರೋದು ಅಷ್ಟೇ, ಎಲ್ಲಾ ಕಡೆ ಮಾಡ್ಕೊಂಡ್ಬಂದಿದ್ದೀವಿ. ನಿನ್ನೆ ನಗರದ ಅಂದ್ರೆ ಕೇಂದ್ರ ಪಾಲಿಕೆ ವ್ಯಾಪ್ತಿಯಲ್ಲಿರುವಂತಹ ಕೇರ್ ಮಾರ್ಕೆಟ್ ನ ಪ್ರಮುಖವಾಗಿ ಜಿಬಿಎ ಕಾಂಪ್ಲೆಕ್ಸ್ ಇರುವಂತಹ ಕಡೆಯಲ್ಲಿ ಕ್ಲೀನಿಂಗ್ ಅನ್ನು ಮಾಡಿದ್ದಾರೆ. ಬಹುತೇಕ ಕಡೆ ಇದೇ ರೀತಿ ಕ್ಲೀನಿಂಗ್ ಮಾಡಿದ್ರೆ ಉತ್ತಮ ಅನ್ನೋ ಸಲಹೆಯನ್ನು ಕೂಡ ಇಲ್ಲಿ ಕೇರ್ ಮಾರ್ಕೆಟ್ ಬರ್ತಿರುವಂತಹ ಜನರು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ನಿತ್ಯವೂ ಕೂಡ ದೊಡ್ಡ ಮಟ್ಟದಲ್ಲಿ ವ್ಯಾಪಾರ ನಡೆಯುವಂತಹ ಜಾಗ ಇದು. ದೊಡ್ಡ ಮಟ್ಟದ ಕೇವಲ ಕೇರ್ ಮಾರ್ಕೆಟ್ ಮಾತ್ರವಲ್ಲದೆ ನಗರದ ವಿವಿಧ ಭಾಗದಿಂದಲೂ ಕೂಡ ಬಂದು ಇಲ್ಲಿ ವ್ಯಾಪಾರವನ್ನು ಮಾಡ್ತಾರೆ. ಹೂವಿನ ವ್ಯಾಪಾರ ಆಗಿರ್ಬೋದು ಅಥವಾ ಹಣ್ಣಿನ ವ್ಯಾಪಾರ ಆಗಿರ್ಬೋದು, ಎಲ್ಲವನ್ನು ಕೂಡ ಮಾಡ್ತಾರೆ. ಇಂತಹ ಜಾಗದ ಸ್ವಚ್ಛತೆಗಳು ತುಂಬಾ ಮುಖ್ಯ. ಅದರಲ್ಲೂ ಕೂಡ ಕೇರ್ ಮಾರ್ಕೆಟ್ ನಂತಹ ಜಾಗದಲ್ಲಿ ಸ್ವಚ್ಛತೆ ಮರೀಚಿಕೆ ಆಗಿತ್ತು ಅನ್ನೋ ಆರೋಪ ಕೂಡ ಕೇಳಿ ಬಂದಿತ್ತು. ಎಲ್ಲದರ ಬೆನ್ನಲ್ಲೇ ಕೂಡ ಇದೀಗ ಖುದ್ದು ಮಹೇಶ್ವರ ಅಂದ್ರೆ ಜಿಬಿಎ ಮುಖ್ಯ ಆಗಿರುವಂತಹ ಕಮಿಷನರ್ ಭೇಟಿ ಕೊಟ್ಟು ಸೂಚನೆ ಕೊಟ್ಟ ಬೆನ್ನಲ್ಲೇ ಇದೀಗ ಸ್ವಚ್ಛತಾ ಕಾರ್ಯ ಕೂಡ ನಡೀತಾ ಇದೆ. ಕ್ಯಾಮರಾ ಪರ್ಸನ್ ರಘು ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇದು